ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮ ಮಂದಿರ ದೇಣಿಗೆ ಧೋಕಾಗೆ ಸಂಬಂಧಿಸಿದಂತೆ ಪ್ರಧಾನಿ ಕಚೇರಿ ರಂಗ ಪ್ರವೇಶವನ್ನ ಪಡೆದುಕೊಂಡಿದೆ. ದೇಗುಲದ ಹಣಕಾಸಿನ ವಿವರವನ್ನ ನೀಡುವಂತೆ ಪ್ರಧಾನಿ ಕಚೇರಿಯಿಂದ ಸೂಚನೆ. ರಾಮ ಮಂದಿರ ದೇಣಿಗೆ ಧೋಕಾಗೆ ಸಂಬಂಧಿಸಿದಂತೆ ಪ್ರಧಾನಿ ಕಚೇರಿ ರಂಗ ಪ್ರವೇಶವನ್ನ ಪಡೆದುಕೊಂಡಿದೆ. ಇನ್ನು ದೇಗುಲದ ಹಣಕಾಸಿನ ವಿವರವನ್ನ ನೀಡುವಂತೆ ಪ್ರಧಾನಿ ಕಚೇರಿಯಿಂದ ಸೂಚನೆ ಬಂದಿದೆ. ಆದರೆ ಇಲ್ಲಿ ಪ್ರಧಾನಿ ಕಚೇರಿ ಸೂಚನೆಯನ್ನ ನಿರಾಕರಿಸಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಎಸ್ಐಟಿ ತನಿಖೆ ಹಿನ್ನೆಲೆಯಲ್ಲಿ ಮಾಹಿತಿ ಇನ್ನೂ ಬಹಿರಂಗ ಸಾಧ್ಯವಿಲ್ಲ ಅಂತ ಟ್ರಸ್ಟ್ ಹೇಳಿದೆ. ರಾಮ ಮಂದಿರ ದೇಣಿಗೆ ಹಗರಣದ ಕುರಿತು ಎಸ್ಐಟಿ ಸಮಗ್ರ ತನಿಖೆಯನ್ನ ಮಾಡಬೇಕು. ಇದೇ ವಾರಾಂತ್ಯದ ವೇಳೆಗೆ ಸರ್ಕಾರಕ್ಕೆ ಎಸ್ಐಟಿ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಎಸ್ಐಟಿ ವರದಿಯ ಬಳಿಕ ಪ್ರಧಾನಿ ಕಚೇರಿಗೆ ಮಾಹಿತಿಯನ್ನ ನೀಡುತ್ತಾ ಟ್ರಸ್ಟ್ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಈಗಾಗಲೇ ಎಸ್ಐಟಿ ವರದಿ ಬಳಿಕ ಒಂದು ರಾಮ ಮಂದಿರ ದೇಣಿಗೆ ಧೋಕಾಗೆ ಸಂಬಂಧಿಸಿದಂತೆ ಪ್ರಧಾನಿ ಕಚೇರಿಗೆ ರಂಗ ಪ್ರವೇಶವನ್ನ ಪಡೆದುಕೊಂಡಿರುವಂತದ್ದು. ದೇಗುಲದ ಹಣಕಾಸಿನ ವಿವರವನ್ನ ನೀಡುವಂತೆ ಪ್ರಧಾನಿ ಕಚೇರಿ ಹೇಳಿದೆ. ಇನ್ನು ಆದರೆ ಪ್ರಧಾನಿ ಕಚೇರಿ ಸೂಚನೆ ನಿರಾಕರಿಸಿದ ರಾಮ ಮಂದಿರ ಟ್ರಸ್ಟ್. ಇನ್ನು ಎಸ್ಐಟಿ ತನಿಖೆ ಹಿನ್ನೆಲೆಯಲ್ಲಿ ಮಾಹಿತಿ ಬಹಿರಂಗ ಸಾಧ್ಯವಿಲ್ಲ. ರಾಮ ಮಂದಿರ ದೇಣಿಗೆ ಹಗರಣದ ಕುರಿತು ಎಸ್ಐಟಿ ಇಲ್ಲಿ ಸಮಗ್ರವಾಗಿ ತನಿಖೆಯನ್ನ ಮಾಡಬೇಕಾಗತ್ತೆ. ಇದೇ ವಾರಾಂತ್ಯದ ವೇಳೆಗೆ ಎಸ್ಐಟಿ ತನಿಖೆ ಮಾಡಬೇಕು. ಎಸ್ಐಟಿ ವರದಿಯ ಬಳಿಕ ಪ್ರಧಾನಿ ಕಚೇರಿಗೆ ಮಾಹಿತಿಯನ್ನ ನೀಡುತ್ತಾ ರಾಮ ಮಂದಿರ ಟ್ರಸ್ಟ್ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ರಾಮ ಮಂದಿರ ಹಣಕಾಸಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಯೋಧ್ಯೆ ಪೊಲೀಸರು 8 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರಧಾನಿ ಕಚೇರಿ ಸೂಚನೆಯ ಮೇರೆಗೆ ರಾಮ ಮಂದಿರ ಟ್ರಸ್ಟ್ ಈಗ ನಿರಾಕರಿಸಿದೆ. ಇನ್ನು ರಾಮ ಮಂದಿರ ದೇಣಿಗೆ ವಿವಾದ ಈಗ ಬಹಳಷ್ಟು ರಾಮ ಮಂದಿರ ಪ್ರಧಾನಿ ಕಚೇರಿಗೆ ರಂಗ ಪ್ರವೇಶವನ್ನ ಪಡೆದುಕೊಂಡಿರುವಂಥದ್ದು. ಎಸ್ಐಟಿ ವರದಿಯ ಬಳಿಕ ಇನ್ನು ಪ್ರಧಾನಿ ಕಚೇರಿಗೆ ಮಾಹಿತಿಯನ್ನ ನೀಡ್ತಾರಾ ರಾಮ ಮಂದಿರ ಟ್ರಸ್ಟ್? ರಾಮ ಮಂದಿರ ದೇಣಿಗೆ ಹಗರಣದ ಕುರಿತು ಈಗಾಗಲೇ ಎಸ್ಐಟಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ವಾರಾಂತ್ಯದ ವೇಳೆಗೆ ಸರ್ಕಾರಕ್ಕೆ ಎಸ್ಐಟಿ ವರದಿ ಸಲ್ಲಿಕೆ ಆಗುತ್ತೆ. ಇನ್ನು ಎಸ್ಐಟಿ ವರದಿಯ ಬಳಿಕ ಪ್ರಧಾನಿ ಕಚೇರಿಗೆ ಮಾಹಿತಿಯನ್ನ ನೀಡುತ್ತಾ ರಾಮ ಮಂದಿರ ಟ್ರಸ್ಟ್ ಅನ್ನೋ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗ ರಾಮ ಮಂದಿರ ದೇಣಿಗೆ ಧೋಕಾಗೆ ಸಂಬಂಧಿಸಿದಂತೆ ಪ್ರಧಾನಿ ಕಚೇರಿ ರಂಗ ಪ್ರವೇಶವನ್ನ ಪಡೆದುಕೊಂಡಿರುವಂತದ್ದು ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನೊಂದು ದೇಶದ ಪ್ರತಿಷ್ಠಿತವಾದಂತಹ ಒಂದು ದೇಗುಲ ಅಂತಲೇ ಹೆಸರಾಗಿರುವಂಥ ಅಯೋಧ್ಯ ರಾಮ ಮಂದಿರ ಏನಿದೆ, ಅದು ಶತಮಾನಗಳ ಹೋರಾಟದ ಬಳಿಕ ನಿರ್ಮಾಣ ಆಗಿರುವಂಥ ದೇವಾಲಯ. ಈ ಒಂದು ದೇವಾಲಯಕ್ಕೆ ನಿರ್ಮಾಣ ಸಂದರ್ಭದಲ್ಲಿ ಜೊತೆಗೆ ನಿರ್ಮಾಣ ಆದ ನಂತರ ಕೂಡ ದೇಶ ವಿದೇಶಗಳ ಕೋಟ್ಯಾಂತರ ಭಕ್ತರು ಅಪಾರ ಪ್ರಮಾಣದಲ್ಲಿ ದೇಣಿಗೆಯನ್ನು ನೀಡಿದರು, ಜೊತೆಗೆ ಉಂಡಿಗೆ ಕಾಣಿಕೆಯನ್ನು ಹಾಕಿದರು. ನಾವು ಈ ಹಿಂದೆ ಕೂಡ ಗಮನಿಸಿದ್ದೀವಿ, ಯಾವಾಗ ದೇವಾಲಯ ಆರಂಭ ಆದ ನಂತರದಿಂದ, ಭಕ್ತರಿಗೆ ಪ್ರವೇಶಾವಕಾಶ ಕಲ್ಪಿಸಿದ ನಂತರದಿಂದ ಇದುವರೆಗೂ ಪ್ರತಿದಿನ ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ದೇವಾಲಯದ ಉಂಡಿಗೆ ಅಪಾರ ಪ್ರಮಾಣದ ಕಾಣಿಕೆಯನ್ನು ಹಾಕ್ತಿದ್ದಾರೆ, ಜೊತೆಗೆ ದೇಣಿಗೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇಂಥ ಎಲ್ಲ ಸಂದರ್ಭದಲ್ಲಿ ಈ ಒಂದು ದೇಣಿಗೆ ಹಣ ಇರ್ಬೋದು ಮತ್ತು ಉಂಡಿಗೆ ಹಾಕಿದ ಹಣ ಇರ್ಬೋದು, ಆ ಹಣದಲ್ಲಿ ಅಪಾರ ಪ್ರಮಾಣದ ಏನೊಂದು ಲೂಟಿ ಆಗ್ತಾ ಇದೆ. ಈ ಹಣವನ್ನು, ಉಂಡಿ ಹಣವನ್ನು ಎಣಿಕೆ ಮಾಡೋರು ಜೊತೆಗೆ ದೇಣಿಗೆ ಹಣವನ್ನು ಸಂಗ್ರಹ ಮಾಡೋರ ಬಳಿ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ ಸಂಗ್ರಹ ಆಗಿದೆ, ಅವರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ನಡೆಸಿದಂಥ ಎಸ್ಐಟಿ ತನಿಖೆ ವೇಳೆ ಬ್ರಹ್ಮಾಂಡ ಭ್ರಷ್ಟಾಚಾರನೇ ಬಯಲಾಗಿದೆ. ಇದು ಪ್ರಧಾನಿ ಕಚೇರಿಗೆ ನಿಜಕ್ಕೂ ಪ್ರತಿಷ್ಠೆಯ ಪ್ರಶ್ನೆ ಮತ್ತು ಸವಾಲಿನ ವಿಷಯ. ಯಾಕೆಂದರೆ ದೇಗುಲದ ಶಂಕುಸ್ಥಾಪನೆಯಿಂದ ಹಿಡಿದು ಉದ್ಘಾಟನೆವರೆಗೂ ಪ್ರಧಾನಿ ಮೋದಿಯವರು ಮುಂದಾಳತ್ವ ವಹಿಸಿದ್ರು. ಅವರ ಒಂದು ನಿಗಾದಡಿಯಲ್ಲೇ, ಪ್ರಧಾನಿ ಕಚೇರಿಗಳ ನಿಗಾದಡಿಯಲ್ಲೇ ಈ ಒಂದು ದೇಗುಲ ನಿರ್ಮಾಣ ಆಯಿತು. ಟ್ರಸ್ಟ್ ಕೂಡ ಕಾರ್ಯನಿರ್ವಹಣೆ ಮಾಡ್ತಿತ್ತು.
ಇಂಥ ಒಂದು ಟ್ರಸ್ಟ್ನಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದ ಕೂಡಲೇ SIT ತನಿಖೆ ನಡೀತಿರೋ ಹೊತ್ತಲ್ಲೇ ಪ್ರಧಾನಿ ಕಚೇರಿಯಿಂದ ಈ ಬಗ್ಗೆ ಸಮಗ್ರವಾದ ವರದಿಯನ್ನು ಕೇಳಲಾಯಿತು. ಆದರೆ ಅಚ್ಚರಿ ಅನ್ನೋ ರೀತಿ ಈ ಒಂದು ಟ್ರಸ್ಟ್ ಏನಿದೆ, ನಾವು ಯಾವುದೇ ರೀತಿಯ ವರದಿಯನ್ನು ಈಗಲೇ ಪ್ರಧಾನಿ ಕಚೇರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಟ್ರಸ್ಟ್ ಕೊಟ್ಟಿದೆ. ಏನಂದರೆ SIT ತನಿಖೆ ನಡೀತಿರೋ ಸಂದರ್ಭದಲ್ಲಿ ನಾವು ದೇಗುಲದ ಹಣಕಾಸಿನ ವಿವರಗಳನ್ನು, ಟ್ರಸ್ಟ್ನ ಹಣಕಾಸಿನ ವಿವರಗಳನ್ನು ಸದ್ಯದ ಮಟ್ಟಿಗೆ ಕೊಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಒಂದು ಟ್ರಸ್ಟ್ ಹೇಳಿದೆ. ಹಾಗೆ ನೋಡಿದ್ರೆ ಇನ್ನೇನು ಈ ವಾರಾಂತ್ಯದಲ್ಲಿ, ಇನ್ನು ಶನಿವಾರ ಅಥವಾ ಭಾನುವಾರದೊಳಗಡೆ ಈ ಒಂದು ಟ್ರಸ್ಟ್ ವಿರುದ್ಧ ಏನು ನಡೀತಾ ಇದೆ SIT ತನಿಖೆ, ಇದರ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಈ ಒಂದು ವರದಿ ಸಲ್ಲಿಕೆಯಾದ ಬೆನ್ನಲ್ಲೇ ಟ್ರಸ್ಟ್ ಕೂಡ ತನ್ನ ಬಳಿ ಇರುವಂತಹ ಒಂದು ಸಮಗ್ರವಾದ ಹಣಕಾಸಿನ ಮಾಹಿತಿಯನ್ನು ಪ್ರಧಾನಿ ಕಚೇರಿಗೆ ಕೊಡುವಂಥ ಸಾಧ್ಯತೆ ಇದೆ. ಅಂಕಿತಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.